ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮತ್ತಷ್ಟು ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದೆ. ದರ್ಶನ್ ಕೊಲೆ ನಡೆದಂತಹ ಸ್ಪಾಟ್ನಲ್ಲಿ ಇದ್ರು ಅನ್ನೋದಕ್ಕೆ 2 ಫೋಟೋಗಳು ಸಿಕ್ಕಿದಾವೆ. ಮೊದಲ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಆ ಸ್ಪಾಟ್ನಲ್ಲಿ ಇದ್ರು ಅನ್ನೋದಕ್ಕೆ ಹಲವು ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು. ಮೊದಲಿಗೆ ಫೋನ್ ನೆಟ್ವರ್ಕ್ನ ಆಧಾರದ ಮೇಲೆ ದರ್ಶನ್ ಆ ಸ್ಥಳದಲ್ಲಿದ್ದರು ಅನ್ನುವ ದಾಖಲೆಯನ್ನು ಕೊಡಲಾಗಿತ್ತು, ಸಲ್ಲಿಕೆ ಮಾಡಲಾಗಿತ್ತು ಚಾರ್ಜ್ ಶೀಟ್ನಲ್ಲಿ. ಜೊತೆಗೆ ದರ್ಶನ್ ಅವತ್ತು ಆ ಶೆಡ್ಗೆ ಬಂದದ್ದು ಕಾರ್ನಲ್ಲಿ, ಶೆಡ್ಡಿಂದ ಹೊರಟಿದ್ದು ಮತ್ತು ಆ ಆನ್ ದ ವೇ ರೋಡ್ನಲ್ಲಿ ಅವರ ಕಾರ್ ಮೂವ್ಮೆಂಟ್ ಆಗೋದು ಮತ್ತು ಮನೆಗೆ ಬಂದದ್ದು ಎಲ್ಲದಕ್ಕೂ ಸಾಕ್ಷಿಗಳನ್ನು ಆಧಾರವನ್ನು ಮೊದಲ ಚಾರ್ಜ್ ಶೀಟ್ನಲ್ಲಿ ಕೊಡಲಾಗಿತ್ತು. ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಕೊಲೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಕೊಲೆ ಕೇಸ್ನ ಸಾಕ್ಷಿ ಪುನೀತ್ ಯಾರು? ರೇಣುಕಾಸ್ವಾಮಿಯ ಮೃತದೇಹವನ್ನು ಪುನೀತ್ನ ಕಾರ್ನಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು. ಆದರೆ ಸ್ಪಾಟ್ನಲ್ಲಾಗಲಿ ಬಾಡಿ ತೆಗೆದುಕೊಂಡು ಹೋಗಬೇಕಾದಲ್ಲಿ ಪುನೀತ್ ಇರಲಿಲ್ಲ. ಆದರೆ ಪುನೀತ್ ಅವರ ಮೊಬೈಲ್ನಲ್ಲಿ ಫೋಟೋಗಳು ಸಿಕ್ಕಿದ್ವು, ಆರೋಪಿಗಳು ಕಳಿಸಿದ್ರು ಅನ್ನುವ ಮಾಹಿತಿ. 2 ಫೋಟೋಗಳನ್ನು ರಿಟ್ರೈವ್ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಮೃತದೇಹವನ್ನು ಪುನೀತ್ ಕಾರ್ನಲ್ಲಿ ಸಾಗಿಸುವುದಕ್ಕೆ ಮೊದಲು, ರೇಣುಕಾಸ್ವಾಮಿ ಸತ್ತ ನಂತರ ತೆಗೆದುಕೊಳ್ಳಲಾದಂತಹ ಫೋಟೋಗಳು. ಈ ಕೇಸ್ನಲ್ಲಿ ಪುನೀತ್ ಪ್ರಮುಖ ಸಾಕ್ಷಿ. ಈಗಾಗಲೇ ಸೆಕ್ಷನ್ 164 ಅಡಿಯಲ್ಲಿ ಪುನೀತ್ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಪೊಲೀಸರ ಮುಂದೆಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆತನ ಫೋನ್ನಲ್ಲಿ 2 ಫೋಟೋ ಸಿಕ್ಕಿದೆ. ಅವತ್ತು ಕೊಲೆ ನಡೆದಂತಹ ಸ್ಥಳದಲ್ಲಿ ಹಲವು ಜನರಿದ್ದರು, 17 ಜನ ಆರೋಪಿಗಳಿದ್ದರು, ಜೊತೆಗೆ ಇನ್ನಷ್ಟು ಜನ ಇದ್ದರು. ಅವರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದ ದರ್ಶನ್. ಅವತ್ತು ದರ್ಶನ್ ಶೆಡ್ಗೆ ಬಂದು ಹಲ್ಲೆ ಮಾಡಿದ್ದ ಅಂತ ಪುನೀತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 161 ಹೇಳಿಕೆ, ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ. ಅದಾದ ನಂತರ 2 ಫೋಟೋ ಅವರದ್ದೇ ಫೋನ್ನಲ್ಲಿ ಸಿಕ್ಕಿರೋದ್ರಿಂದ ಅವರ ಹೇಳಿಕೆಗೂ ಅವರ ಫೋನ್ನಲ್ಲಿ ಸಿಕ್ಕಂತಹ ಫೋಟೋಗೂ ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಇದು ಪ್ರಮುಖ ಸಾಕ್ಷಿ ಆಗುತ್ತೆ. ಒಟ್ಟು 8 ಫೋಟೋಗಳನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ CIDಯ ಟೆಕ್ನಿಕಲ್ ಸೆಲ್ನಲ್ಲಿ ರಿಟ್ರೈವ್ ಮಾಡಿದ್ದಾರೆ ಪುನೀತ್ ಫೋನಿಂದ. ಆರಂಭದಲ್ಲಿ ಪುನೀತ್ ಫೋಟೋಗಳನ್ನು ಡಿಲೀಟ್ ಮಾಡಿರ್ತಾರೆ, ಆನಂತರ CIDಯಲ್ಲಿ ರಿಟ್ರೈವ್ ಮಾಡಲಾಗಿದೆ. ನೀಲಿ ಬಣ್ಣದ ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್, ಅವತ್ತು ಹಾಕಿದ್ದ ಬಟ್ಟೆಯಲ್ಲಿರುವ ಫೋಟೋ ಸಿಕ್ಕಿದೆ. ಇದು ಕೂಡ ಪ್ರಮುಖ ಸಾಕ್ಷಿಯಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.